ಬಜೆಟ್ ಬರ್ತಾ ಇದೆ, ಏನು ನೀವು ಒಂದು ಆಶ್ವಾಸನೆ ಇಟ್ಕೊಂಡಿದ್ದೀರಾ, ಏನು ಕೊಡ್ಬೋದು ಸರ್ಕಾರ ಅಂತ? ನಮಗೆ ಸರ್ಕಾರದ ವತಿಯಿಂದ ಈಗ ಬರ ಅಂತ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ತಾಲೂಕುಗಳನ್ನ ಬರ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತಿನವರೆಗೂ ಅದಕ್ಕೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಈಗ 2,000 ಅಂತ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ 27,000 ಕೊಟ್ಟಿದ್ದರು. 2,000 ಒಬ್ಬ ರೈತಗೆ ಎದಕ್ಕೂ ಹತ್ತೋದಿಲ್ಲ ಅದು. ಯಾಕಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ಆದಂಗೆ ಆಗ್ಬಿಟ್ಟದ. ಊಟ ಬೇಕು, ಹೊಟ್ಟೆಗೆ ಒಬ್ಬ ರೈತ ಬದುಕಬೇಕಂದ್ರೆ ಊಟ ಬೇಕು. ಈಗ 2,000 ರೂಪಾಯಿ ಇವರು ಇದನ್ನು ಕೊಟ್ಟರು, ಯಾವುದೋ ಗೃಹಲಕ್ಷ್ಮಿ ಕೊಟ್ಟರು. ಅವೆಲ್ಲ ಅವಶ್ಯಕತೆ ಇದ್ದಿದ್ದಿಲ್ಲ, ಕೊಡಬಾರ್ದಂತೇನಿಲ್ಲ. ಯಾಕಂದ್ರೆ ರೈತ ಇವತ್ತು ಸಂಕಷ್ಟದೊಳಗಿದ್ದಾನೆ. ಸಾಕಷ್ಟು ಸಮಸ್ಯೆಗಳದಾವ, ಜ್ವಲಂತ ಸಮಸ್ಯೆಗಳದಾವ. ಈಗ ರೈತ ಉದ್ಧಾರ ಆಗಬೇಕಂದ್ರೆ ರೈತ ಪರವಾದ ಬಜೆಟನ್ನು ಮಂಡನೆ ಮಾಡಬೇಕು. ರೈತರನ್ನು ಸರ್ಕಾರ ಕೇವಲವಾಗಿ ನೋಡ್ತಾ ಇದೆ. ಯಾಕಂದರೆ ಯಾವುದೋ ಸರ್ಕಾರ ಬಂದರೂ ರೈತ ಪರವಾದ ಯಾವುದೇ ಬಜೆಟನ್ನು ಮಂಡಿಸಿಲ್ಲ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಾರೆ. ರೈತನ ದೇಶದ ಬೆನ್ನೆಲುಬನ್ನು ಮುರಿಯಾಕತ್ತಾರೆ. ಬರೀ ಬೆನ್ನೆಲುಬು ಮುರಿದ್ರಷ್ಟಲ್ಲ, ರೈತನ ಏಳಂಗೆ ಮಾಡಕತ್ತಾರೆ. ಈಗ ಮಿನಿಮಮ್ ಸ್ಟ್ಯಾಂಡರ್ಡ್ ಪ್ರೈಸ್ ಅಂದರು. ಮಿನಿಮಮ್ ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ ರೈತನ ಒಂದು ಏನು ಬೆಳೆ ಬೆಳಿತಾನಲ್ಲ, ನಾವು ರೈತ ಬೆಳಿಬೇಕಾದ್ರೆ ರೈತಗೆ ನಾವು ಗೊಬ್ಬರ ಹಾಕ್ಬೇಕಂದ್ರೆ ಒಂದು ಫಿಕ್ಸ್ ರೇಟ್ ಅದ. ಆಮೇಲೆ ನಾವು ಬೀಜ ತೊಗೋಬೇಕಂದ್ರೆ ಸ್ಟ್ಯಾಂಡರ್ಡೈಸ್ ಬೀಜ ತೊಗೋಬೇಕಂದ್ರೆ ಅದು ಫಿಕ್ಸ್ ರೇಟ್ ಅದ. ಅದೇ ರೈತನ ಮಾಲ ನಾವು ಗೋವಿನ ಜೋಳ ಬೆಳೆದೆ, ಗೋವಿನ ಜೋಳಕ್ಕೆ ಸರಿಯಾದ ಒಂದು ರೀತಿ ಒಳಗೆ ರೇಟನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ಒಂದು ಎಕರೆ ಒಳಗೆ ಗೋವಿನ ಜೋಳ ಬೆಳಿಬೇಕಂದ್ರೆ 25-30 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಆದರೆ ನಮಗೆ ಕೊಡ್ತಾ ಇರೋದು 2,000 ರೂಪಾಯಿ ಕೊಡ್ತಾರೆ. ಅದು ಯಾರು ನಾವು ದಲಾಲಿಗಳ ಮುಖಾಂತರ ಮಾರಬೇಕು. ಯಾಕಂದ್ರೆ ಲೋಕಲ್ ಹೆಂಗದ ಅಂದರೆ ರೈತರು ನಮ್ಮ ರೈತರೊಳಗೆ ಒಕ್ಕಟ್ಟಿಲ್ಲದಕ್ಕೆ ಒಂದೇ ಸಮಸ್ಯೆ ಆಗಿ ನಾವು ಈ ರೀತಿ ಅನುಭವಿಸ್ತಾ ಇದ್ದೀವಿ. ಅದೇ ನಾವು ಈಗ ಇವು ಒಕ್ಕೂಟ ಮಾಡಿಕೊಂಡು ಇದೇ ನಮ್ಮ ವಸ್ತುಗಳನ್ನು ನಾವೇ ನಮ್ಮ ಹತ್ರ ಶೇಖರಣೆ ಮಾಡಿಕೊಂಡು ನಮ್ಮ ಒಳ್ಳೆಯ ಬೆಲೆ ಬಂದಾಗ ಅದನ್ನು ಮಾರಿದರೆ ರೈತಗೆ 100% ಸಕ್ಸಸ್ ಆಗ್ತದೆ. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಏನು ಮಾಡ್ಕೋತೀನಿ ಅಂದರೆ, ನೀವು ರೈತ ಪರವಾಗಿ ಅದಿನಂತ ಬರೀ ಭಾಷಣ ಮಾಡೋದು ಬೇಡ. ನೀವು ರೈತ ಪರವಾದ ಯೋಜನೆಗಳನ್ನ ತಂದು ರೈತರಿಗೆ ಅನುಕೂಲ ಆಗುವಂಥ ಒಂದಷ್ಟು ಯೋಜನೆಗಳನ್ನ ತಂದು ಅದನ್ನು ಸರಿಯಾಗಿ ಕ್ರಮ ವಹಿಸಿ ಅದನ್ನು ನೀವು ಅನುಷ್ಠಾನಕ್ಕೆ ತಂದರೆ ರೈತರಿಗೆ ಒಂದು ಮಹದೋಪಕಾರ ಆಗ್ತದೆ. ಯಾಕಂದರೆ ಇವತ್ತು ರೈತ ಏನಾಗ್ಬಿಟ್ಟದನಂದರೆ ರೈತರನ್ನ ಕಡೆಗಣನೆ ಮಾಡೋಕತ್ತ ಕೂಡಲೇ ರೈತರಿಗೂ ಹುಮ್ಮಸ್ಸು ಹೋಗ್ಬಿಟ್ಟದ. ಈಗ ನೀವು ನೋಡಿರಿ, ನಮ್ಮ ಹಳ್ಳಿ ಕಡೆ ಬಂದರೆ ನಿಮಗೆ ಹೆಣ್ಣು ಸಿಗ್ತಾ ಇಲ್ಲ. ಒಬ್ಬ ರೈತನ ಮದುವೆ ಆಗ್ಬೇಕಂದ್ರೆ ಹೆಣ್ಣು ಕೊಡ್ತಾಯಿಲ್ಲ. ಯಾಕಂದ್ರೆ ಅಗ್ರಿಕಲ್ಚರ್ ಮಾಡ್ತಾನೆ ಅಂತೇಳಿ. ನಾನು MBA ಗ್ರ್ಯಾಜುಯೇಟ್ ಆಗಿ ರೈತ ಅಗ್ರಿಕಲ್ಚರ್ ಮಾಡ್ಬೇಕಂತ ನನಗೆ ಇಂಟ್ರೆಸ್ಟ್ ಬಂದು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ. ಇವತ್ತು ನನಗೇನಾಗ್ಬಿಟ್ಟದ, ನಾನು ರೋಷ್ ಹೋಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಸಂಬಳ ಒಂದು 2 ಲಕ್ಷ 3 ಲಕ್ಷ ಸಂಬಳ ಸಿಗ್ತಿತ್ತು ಇವತ್ತಿನ ದಿನಮಾನದಲ್ಲಿ. ಆದರೆ ನಾ ಏನು ಮಾಡಿದೆ, ಏನೋ ಒಂದು ಒಳ್ಳೆಯ ಒಂದು ಹೊಸ ಅನ್ವೇಷಣೆ ಮಾಡಿ ರೈತನ ಬೆಳೆದು 4 ಜನಕ್ಕೆ ಅನ್ನ ಹಾಕುವಂಥ ಉದ್ದೇಶ ಇತ್ತು. ಆದರೆ ಏನಾಗ್ಬಿಟ್ಟದ, ನಾನಾ ಭ್ರಮಣ ನಿರಸನ ಆಗ್ಬಿಟ್ಟಿದ್ದೀನಿ. ಅದೇ ರೀತಿ ಸಾಕಷ್ಟು ರೈತರು ಇವತ್ತು ಯಾಕಾರ ರೈತಕ್ಕೆ ಮಾಡಕತ್ತೇವೆ ಅನ್ನುವ ಲೆವೆಲಿಗೆ ಬಂದದ. ಅದಕ್ಕೆ ನಾನು ಇನ್ನೊಮ್ಮೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ದಯವಿಟ್ಟು ತಾವೆಲ್ಲ ರೈತರನ್ನ ಗಣನೆಗೆ ತೆಗೆದುಕೊಂಡು ರೈತರಿಗೆ ನೀವು ಯಾವುದೋ ಭಾಗ್ಯ ಕೊಡ್ತಿರಲ್ಲ, ಭಾಗ್ಯ ಕೊಡೋದಕ್ಕೇನು ಬೇಡ ಅನ್ನೋದಲ್ಲ. ಆದರೆ ರೈತರನ್ನ ಮಾತ್ರ ಕಡೆಗಣಿಸ್ಬೇಡ್ರಿ. ರೈತರಿಗೆ ಏನು ಸಿಗಬೇಕು ಎಲ್ಲ ಫೆಸಿಲಿಟಿ ಕೊಡ್ರಿ. ಈಗ ರೈತ ಮಕ್ಕಳಿಗೆ ಶಾಲಾ ಕಾಲೇಜ್ ಇರ್ತಾವೆ, ಕಾಲೇಜ್ ಒಳಗೆ ಫೀಸ್ ಕನ್ಸೆಷನ್ ಕೊಡ್ರಿ. ರೈತರ ಮಕ್ಕಳಿಗೆ ಬಸ್ ಪಾಸ್ ಫ್ರೀಯಾಗಿ ಕೊಡ್ರಿ. ಅದೇ ರೀತಿ ರೈತರ ಮಕ್ಕಳಿಗೆ ಇನ್ಶೂರೆನ್ಸ್ ಕೊಡ್ರಿ. ಈ ಥರ ಒಂದು ಯೋಜನೆಗಳನ್ನು ರೂಪಿಸಿದರೆ ರೈತರ ಮಕ್ಕಳನ್ನು ಉದ್ಧಾರ ಆಗ್ತಾರೆ ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತೇವೆ. ಈ ಬಜೆಟಲ್ಲಿ ನಿಮಗೋಸ್ಕರ ಏನು ಘೋಷಣೆ ಮಾಡಬೇಕು ಅಂತ ಕೇಳ್ತೀರಾ ಸರ್ಕಾರನ? ನಾವು ಉತ್ತರ ಕರ್ನಾಟಕದ್ದು ಏನಪ್ಪ ಅಂತಂದ್ರೆ ಮಹದಾಯಿ ಹೋರಾಟಕ್ಕೆ ನಾವು ಈಗಾಗಲೇ ಹೆಚ್ಚಿನ ನಿರ್ಮಾಣಗಳ ಸ್ಪಂದಿಸುವುದು. ಈ ಬಜೆಟಿನಲ್ಲಿ ಮಹದಾಯಿಗೆ ಒಂದು ಅತಿ ದೊಡ್ಡ ಹೆಚ್ಚಿನ ಮಟ್ಟವನ್ನು ಇಟ್ಟುಕೊಂಡು ತಾವು ಮುಂದಿನ ನಿರ್ಮಾಣಗಳಲ್ಲಿ ಮಹದಾಯಿಯನ್ನು ಉತ್ತರ ಕರ್ನಾಟಕಕ್ಕೆ ಹರಿಸ್ತೀರಿ ಅಂತ ಅನ್ನುವಂಥ ಒಂದು ಭಾವನೆ ನಾವು ಎಲ್ಲ ರೈತರು ಇಟ್ಕೊಂಡೇವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.